ನೀವು ದರ್ಶನ್ ಫ್ಯಾನಾ? ಹಂಗಾರೆ ಫಸ್ಟ್ ನಿಮ್ಮ ಹತ್ರ ಮಾತಾಡ್ಬೇಕಿರಿ. ಹಂಗಾರೆ ದರ್ಶನ್ ಅಂತ ಯಾಕೆ ಮಾತಾಡ್ತಾನೆ ಸರ್? ದರ್ಶನ್ ಅವರು ಅಂತ ಮಾತಾಡ್ಬೇಕು. ದರ್ಶನ್ ಅವರು ಅಂತ ಮಾತಾಡ್ಬೇಕು. ಅರೆ ಮೇರಿ ಲಡ್ಕಿ, ನಿನ್ನಂತರು ಇನ್ನೂ ಈ ದೇಶದಲ್ಲಿ ಇದಾರಾ? ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ದರ್ಶನ್ ಅವರೇ ಅಂತ ಮಾತಾಡಿ. ಇವನು ಯಾವ ಊರು ಇನ್ಫ್ಲೂಯೆನ್ಸರ್ ಇವನು? ಕೈಕಾಲು ಮುರಿದು ಹಾಕ್ಬೇಕು ಇವನಿಗೆ. ರುಕೋ ಜರ ಸಬರ್ ಗುರು. ಅವನು ಪವಿತ್ರನಾದ್ರೂ ಇದ್ ಮಾಡ್ತಾನೆ. ಅವ್ನ ಕೆಪಾಸಿಟಿ ಇದೆ. ಅವ್ನ ಎಷ್ಟರನ್ನ ಬೇಕಾದ್ರೂ ಮಾಡ್ಕೋತಾನೆ. ಇವ್ರು 5 minutes later ತಪ್ಪಿಟ್ಕೊಂಡ ಸಿಗೆ ಸೇದ ಅಂತ ಪೋಸ್ಟ್ ಹಾಕ್ತೀರಾ, ಇನ್ನೊಂದು ಇಟ್ಕೋತಾನೆ, ಅದು ಪೋಸ್ಟ್ ಹಾಕ್ತೀರಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ನ್ ಬರೋದೇ ಅಲ್ವಾ ಆಚೆ ಕಡೆ. ಇವಾಗ ಅವ್ನ್ ಬಳ್ಳಾರಿಗೆ ಹೋದ, ನೆಕ್ಸ್ಟ್ ತಮಿಳ್ನಾಡಿಗೆ ಹೋಗ್ಲಿ ಬಿಡಿ. ಅವ್ನ್ ಇವಾಗ ಜೈಲಲ್ಲಿ ಇದ್ದಾನೆ ಅಂತ ಕ್ರೇಜ್ ಕಡಿಮೆ ಆಗಿದ್ಯಾ? much later ದೀಪಸ್ ಒಬ್ನೇ ಕೊಲೆ ಮಾಡಿರೋದು. ಇನ್ ಅವನ ಕೊಲೆ ಮಾಡಿ ಆಚೆ ಇಲ್ವಾ? ಅವ್ನ ಏನ್ ತಪ್ಪು ಮಾಡಿದಾನೆ? ದೀಪಸ್ ಹೋಗಿದ್ದ ಶೆಡ್ ಮೀಡಿಯಾ ಇಂದಾನೆ, ಸಾರಿ ಡಿ ಬಾಸ್ ಇಂದಾನೆ ಮೀಡಿಯಾ. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ. ತುಂಬಾ ಜನ ಇದ್ರೆ ಕರ್ನಾಟಕದಲ್ಲಿ ಒಂದ್ ಕ್ರೇಜ್. ಅವ್ರನ್ನ ಬಿಟ್ಟು ಯಾರು ಬೇರೆ ಬೀಟ್ ಮಾಡಕ್ ಆಗಲ್ಲ. ಒಂದ್ಸರಿ ಎಳ್ಕೊಂಡಾಗ ಪೊದೆ ಹಿಂಭಾಗಕ್ಕೆ ಹಾಕ್ಬಿಟ್ಟು ಉಜ್ಜಿದ್ರ. ಇನ್ನು ಈ ದರ್ಶನ್ ಅಭಿಮಾನಿಗಳು ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರು, ದರ್ಶನ್ ಹೊರಗೆ ಬರೋ ತನಕ ಯಾವ ಸಿನಿಮಾನೂ ನೋಡೋದಿಲ್ಲ ಅಂತ. ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರ ಒಟ್ಟಿಗೂ ಬರ್ಲಿಲ್ವಾ? 2 ಸಿನಿಮಾ ಬರ್ಲಿಲ್ಲ. ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಗತ್ತು ಗಾಂಭೀರ್ಯದಂತೆ ಭೀಮಾ ಚಿತ್ರ ಗೆದ್ದಿಲ್ವಾ? ಫಸ್ಟ್ ಡೇ ಭೀಮಾ ಚಿತ್ರ ನೋಡೋದಕ್ಕೆ ಜನ ನುಗ್ಗಿ ಬಂದಿಲ್ವಾ? ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋ. ನನ್ನ ಫ್ಯಾನ್ಸ್ ತಪ್ಪು ಮಾಡಿದ್ರೆ ನಾನು ಬುದ್ಧಿ ಕರೆದು ಬುದ್ಧಿ ಹೇಳಬಹುದು. ಬೇರೆಯವ್ರ ಫ್ಯಾನ್ಸಿಗೆ ನಾನು ಏನು ಹೇಳಕ್ಕಾಗತ್ತೆ ಅಂತ. ಅವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ನೋವುಗಳು ಇರ್ತವೆ. ಆ ನೋವಲ್ಲಿ ಅವ್ರು ಮಾತಾಡ್ಬೋದು, ಕ್ಷಮಿಸ್ಬಿಡಿ. ಅವನು ದೊಡ್ಡ ಮನೆ. ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೇಂಟೈನ್ ಮಾಡ್ಬೋದು. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರೆದು ಉಗಿಬೋದು, ಯಾಕ್ರೆ ಹಿಂಗ್ ಮಾಡ್ತಾ ಇದ್ದೀರಾ. ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಏನಕ್ಕಂದ್ರೆ ಆ ಅಧಿಕಾರ ನಮಗೆ ಬೇಡ ಬೇಡ. ಕರೆಕ್ಷನ್ ಮಾಡಕ್ಕೆ ನಾನು ಹುಟ್ಟು ಇಲ್ಲ. ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗ ಹೇಳಿದ್ನಲ್ಲ, ಕೆಲವು ಕಾನೂನನ್ನ ನಂಬಿ ಏನಾಗುತ್ತೆ, ಆಗ್ಬೇಕಾಗಿರೋದು ಆಗುತ್ತೆ. ಅಲ್ಲಿ ಒಂದು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವ್ ಯಾಕಷ್ಟು ಅರ್ಜೆನ್ಸಿ ಇಲ್ಲಿದ್ದೀವಿ? ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡಿದ್ದಿದ್ರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇಲ್ವೇ? ನಮಗೆಲ್ಲ ಗೊತ್ತಾಗೋಯ್ತು. ಈಗ ಕೆಲವು ಡಿಸ್ಟೆನ್ಸಸ್ ನಾವ್ ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಸರಿ ಇಲ್ಲ, ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ರು ಒಟ್ಟಿಗೆ ಸರಿ ಇಲ್ಲ. ಆಲ್ ರೈಟ್, ಅದು ಅವ್ರವ್ರ ಗೆಳೆತನ, ಅವ್ರವ್ರ ವೈಯಕ್ತಿಕ ನಿರ್ಧಾರಗಳು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.